ಬೆಳ್ತಂಗಡಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ 42 ಸಿಮ್ ಖರೀದಿಯಾಗಿದೆ. ನಿಗೂಢ ಕಾರ್ಯ ಸಾಧನೆಗೆ ಈ ಸಿಮ್ ಅನ್ನು ಖರೀದಿ ಮಾಡಿ ಸಂಗ್ರಹಿಸಿತ್ತಂತೆ ಗ್ಯಾಂಗ್. ಧರ್ಮಸ್ಥಳ ಪೊಲೀಸರಿಂದ 5 ಜನ ಆರೋಪಿಗಳ ಬಂಧನ ಆಗಿದೆ. ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದ ಆರೋಪಿಗಳು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಈ 5 ಜನರನ್ನು ಬಂಧಿಸಿದ್ದಾರೆ. ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಗುಂಪು ಸೇರಿದ್ದಂಥ ಯುವಕರು ವಿಚಾರಣೆಯ ವೇಳೆ ಬ್ಯಾಗ್ನಲ್ಲಿ ಸಿಮ್ ಹಾಗೂ ಮೊಬೈಲ್ ಪತ್ತೆಯಾಗಿದೆ. ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ. ರಮೀಸ್, ಅಕ್ಬರ್ ಅಲಿ, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಸಾದಿಕ್ ಅಪ್ರಾಪ್ತ ಬಾಲಕನೊಬ್ಬನ್ನ ಬಂಧನ ಮಾಡಲಾಗಿದೆ. ವಿದೇಶಿ ಕರೆನ್ಸಿ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. 42 ಸಿಮ್ಗಳನ್ನು ಖರೀದಿ ಮಾಡಿದ್ರು. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ 42 ಸಿಮ್ಗಳನ್ನು ಇವರು ಖರೀದಿ ಮಾಡಿದ್ರು. ಯಾವುದೋ ದಂಧೆ ಮಾಡೋದಕ್ಕೆ ಖರೀದಿ ಮಾಡಿದ್ರು ಅಂತ. ವಿದೇಶಿ ಕರೆನ್ಸಿಯನ್ನ ವರ್ಗಾವಣೆ ಮಾಡುವಂತ ದಂಧೆ, ವಿದೇಶಿ ಕರೆನ್ಸಿ ವರ್ಗಾವಣೆ ದಂಧೆಯಲ್ಲಿ ಇಷ್ಟೂ ಜನ ಭಾಗಿಯಾಗಿದ್ರು ಅಂತ ಹೇಳಿ ಮಾಹಿತಿ ಸಿಕ್ತು. ಈ ಹಿನ್ನೆಲೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ಆದಿತ್ಯ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಆದಿತ್ಯ, 5 ಜನರನ್ನ ಈಗ ಬಂಧನ ಮಾಡಿದ್ದಾರೆ. 42 ಸಿಮ್ ಕಾರ್ಡು, ಯಾವ ದಂಧೆ ಇದು? ಸರ್, ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ 5 ಜನ ಆರೋಪಿಗಳ ವಿಚಾರಣೆಗಳು ನಡೀತಾ ಇರುವಂತದ್ದು. ತೋಟತ್ತಾಡಿ, ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿ ಗ್ರಾಮದಲ್ಲಿ ಈ ಒಂದು 5 ಜನರು ಈ ಒಂದು ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೇರೆ ಬೇರೆ ಮೊಬೈಲ್ ಶಾಪ್ಗಳಲ್ಲಿ ಬೇರೆ ಬೇರೆ ಸಿಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಒಂದು 42 ಸಿಮ್ಗಳನ್ನು ಪರ್ಚೇಸ್ ಮಾಡಿಕೊಂಡಿದ್ರು. ಮುಖ್ಯವಾಗಿ ವಿಚಾರಣೆ ವೇಳೆ ಈ ಒಂದು ನಿಗೂಢ ಕಾರ್ಯ ಸಾಧನೆಗೋಸ್ಕರ ಈ ಸಿಮ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳುವಂತಹ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅನಿಲ್ ಕುಮಾರ್ ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇಂದು ಬೆಳಿಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಧರ್ಮಸ್ಥಳ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಇವರೊಂದು ಗುಂಪು ಸೇರುವಂತ ಚಟುವಟಿಕೆಗಳನ್ನು ಕಂಡು ಬಂದ ಹಿನ್ನೆಲೆಯಲ್ಲಿ ಇವರನ್ನು ಬಂಧಿಸಲಾಗಿದೆ. ಮುಖ್ಯವಾಗಿ ಒಂದು ಕರೆನ್ಸಿ ಎಕ್ಸ್ಚೇಂಜ್ ಮಾಡುವ ಮುಖಾಂತರವಾಗಿ ಇದಕ್ಕೆ ಕಾರ್ಯಸಾಧನೆಗೋಸ್ಕರ ಇದನ್ನು ಬಳಸಿಕೊಳ್ಳಲಾಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ. ಬೆಳ್ತಂಗಡಿಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ 42 ಸಿಮ್ ಖರೀದಿಯಾಗಿದೆ. ನಿಗೂಢ ಕಾರ್ಯ ಸಾಧನೆಗೆ ಈ ಸಿಮ್ ಅನ್ನು ಖರೀದಿ ಮಾಡಿ ಸಂಗ್ರಹಿಸಿತ್ತಂತೆ ಗ್ಯಾಂಗ್. ಧರ್ಮಸ್ಥಳ ಪೊಲೀಸರಿಂದ 5 ಜನ ಆರೋಪಿಗಳ ಬಂಧನ ಆಗಿದೆ. ಬೆಂಗಳೂರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದ ಆರೋಪಿಗಳು ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಈ 5 ಜನರನ್ನ ಬಂಧಿಸಿದ್ದಾರೆ. ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಗುಂಪು ಸೇರಿದ್ದಂಥ ಯುವಕರು ವಿಚಾರಣೆಯ ವೇಳೆ ಬ್ಯಾಗ್ನಲ್ಲಿ ಸಿಮ್ ಹಾಗೂ ಮೊಬೈಲ್ ಪತ್ತೆಯಾಗಿದೆ. ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ. ರಮೀಸ್, ಅಕ್ಬರ್ ಅಲಿ, ಮೊಹಮ್ಮದ್ ಮುಸ್ತಫಾ, ಮೊಹಮ್ಮದ್ ಸಾದಿಕ್ ಅಪ್ರಾಪ್ತ ಬಾಲಕನೊಬ್ಬನ್ನ ಬಂಧನ ಮಾಡಲಾಗಿದೆ. ವಿದೇಶಿ ಕರೆನ್ಸಿ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. 42 ಸಿಮ್ಗಳನ್ನು ಖರೀದಿ ಮಾಡಿದ್ರು. ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ 42 ಸಿಮ್ಗಳನ್ನು ಇವರು ಖರೀದಿ ಮಾಡಿದ್ರು. ಯಾವುದೋ ದಂಧೆ ಮಾಡೋದಕ್ಕೆ ಖರೀದಿ ಮಾಡಿದ್ರು ಅಂತ. ವಿದೇಶಿ ಕರೆನ್ಸಿಯನ್ನ ವರ್ಗಾವಣೆ ಮಾಡುವಂತ ದಂಧೆ, ವಿದೇಶಿ ಕರೆನ್ಸಿ ವರ್ಗಾವಣೆ ದಂಧೆಯಲ್ಲಿ ಇಷ್ಟೂ ಜನ ಭಾಗಿಯಾಗಿದ್ರು ಅಂತ ಹೇಳಿ ಮಾಹಿತಿ ಸಿಕ್ತು. ಈ ಹಿನ್ನೆಲೆಯಲ್ಲಿ 5 ಜನರನ್ನ ಬಂಧನ ಮಾಡಲಾಗಿದೆ. ಆದಿತ್ಯ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಆದಿತ್ಯ, 5 ಜನರನ್ನ ಈಗ ಬಂಧನ ಮಾಡಿದ್ದಾರೆ. 42 ಸಿಮ್ ಕಾರ್ಡು, ಯಾವ ದಂಧೆ ಇದು? ಸರ್, ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ 5 ಜನ ಆರೋಪಿಗಳ ವಿಚಾರಣೆಗಳು ನಡೀತಾ ಇರುವಂತದ್ದು. ತೋಟತ್ತಾಡಿ, ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿ ಗ್ರಾಮದಲ್ಲಿ ಈ ಒಂದು 5 ಜನರು ಈ ಒಂದು ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೇರೆ ಬೇರೆ ಮೊಬೈಲ್ ಶಾಪ್ಗಳಲ್ಲಿ ಬೇರೆ ಬೇರೆ ಸಿಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಒಂದು 42 ಸಿಮ್ಗಳನ್ನು ಪರ್ಚೇಸ್ ಮಾಡಿಕೊಂಡಿದ್ರು. ಮುಖ್ಯವಾಗಿ ವಿಚಾರಣೆ ವೇಳೆ ಈ ಒಂದು ನಿಗೂಢ ಕಾರ್ಯ ಸಾಧನೆಗೋಸ್ಕರ ಈ ಸಿಮ್ ಅನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳುವಂತಹ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅನಿಲ್ ಕುಮಾರ್ ಅವರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇಂದು ಬೆಳಿಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಧರ್ಮಸ್ಥಳ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಇವರೊಂದು ಗುಂಪು ಸೇರುವಂತ ಚಟುವಟಿಕೆಗಳನ್ನು ಕಂಡು ಬಂದ ಹಿನ್ನೆಲೆಯಲ್ಲಿ ಇವರನ್ನು ಬಂಧಿಸಲಾಗಿದೆ. ಮುಖ್ಯವಾಗಿ ಒಂದು ಕರೆನ್ಸಿ ಎಕ್ಸ್ಚೇಂಜ್ ಮಾಡುವ ಮುಖಾಂತರವಾಗಿ ಇದಕ್ಕೆ ಕಾರ್ಯಸಾಧನೆಗೋಸ್ಕರ ಇದನ್ನು ಬಳಸಿಕೊಳ್ಳಲಾಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.